ಲೋಕಸಭಾ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ಆರಂಭ ಆಗಿದೆ. ಬಿಜೆಪಿ ಲೋಕಸಭಾ ಟಿಕೆಟ್ ಸ್ವಾಮೀಜಿಗಳಿಗೆ ನೀಡುವಂತೆ ಬೇಡಿಕೆ. ಬೀದರ್ ಲೋಕಸಭಾ ಬಿಜೆಪಿ ಟಿಕೆಟ್ಗಾಗಿ ಫೈಟ್ ಆರಂಭ ಆಗಿದೆ. ಬಿಜೆಪಿಯ ಲೋಕಸಭಾ ಟಿಕೆಟ್ ಅನ್ನ ಸ್ವಾಮೀಜಿಗಳಿಗೆ ನೀಡಬೇಕು ಅನ್ನುವಂತ ಬೇಡಿಕೆ ಕೇಳಿಬಂದಿದೆ. ಬೀದರ್ ಜಿಲ್ಲೆಯ ವಿವಿಧ ಮಠಾಧೀಶರು ಒಕ್ಕೂಟದಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿದ ನಿಯೋಗ. ರಾಯಚೂರಲ್ಲಿ ಹಾಲು ಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೂ ಸಹ ಮನವಿಯನ್ನ ಮಾಡಿದ್ದಾರೆ. ರಾಯಚೂರಲ್ಲಿ ಹಾಲು ಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮ ನಡೆಯಿತು ನಿನ್ನೆ. ಆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಲಾಗಿದೆ. ಕೇಂದ್ರ ಸಚಿವ ಭಗವಂತ ಖೂಬಾ ಬದಲು ಸ್ವಾಮೀಜಿಗಳಿಗೆ ಟಿಕೆಟ್ ಅನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದ 50 ಮಠಗಳ ಸ್ವಾಮೀಜಿಗಳಿಂದ ಬೇಡಿಕೆ ಇಡಲಾಗಿದೆ. ಎಂಪಿ ಆಗಿದ್ದವರಿಗೆ ಪದೇ ಪದೇ ಬಿಜೆಪಿ ಟಿಕೆಟ್ ನೀಡೋದು ಬೇಡ ಅಂತ ಒತ್ತಾಯ ಮಾಡಲಾಗಿದೆ ಸ್ವಾಮೀಜಿಗಳಿಂದ. ಸ್ವಾಮೀಜಿಗೆ ಟಿಕೆಟ್ ನೀಡಿದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಸ್ವಾಮೀಜಿಗಳಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ನಾವು ಏನೇ ಮಾಡಿದ್ರೂ ಸಮಾಜಕ್ಕಾಗಿ ಮಾಡ್ತೀವಿ ಅಂತ ಒತ್ತಾಯ ಮಾಡಲಾಗಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬೀದರ್ ಸಂಸದ ಭಗವಂತ ಖೂಬಾ ವಿರುದ್ಧ ಸ್ವಪಕ್ಷದಲ್ಲೇ ವಿರೋಧ ಕೇಳಿ ಬರ್ತಾ ಇದೆ. ಜೊತೆಗೆ ಈಗ ಬೀದರ್ ಲೋಕಸಭಾ ಟಿಕೆಟ್ ಏನಿದೆಯೋ ಆ ಟಿಕೆಟ್ ಅನ್ನ ಬಿಜೆಪಿಯಿಂದ ಸ್ವಾಮೀಜಿಗಳಿಗೆ ಕೊಡಬೇಕು ಅನ್ನುವಂಥ ಬೇಡಿಕೆ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮಾತಾಡಲಿಕ್ಕೆ ಬೀದರ್ ಲೋಕಸಭಾ ಕ್ಷೇತ್ರದ ವಿವಿಧ ಮಠಗಳ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಯಾಕೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸಂಸದರು ಅಭಿವೃದ್ಧಿ ಮಾಡ್ತಾ ಇಲ್ವಾ, ಅಥವಾ ಯಾವ ಸಮಸ್ಯೆಯಿಂದ ತಾವು ಪಕ್ಷದ ಹಿರಿಯ ಮುಖಂಡರನ್ನ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ರಿ? ನಮ್ಮಲ್ಲಿ ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೂಟ ತಗೊಂಡಿದೆ. ಸುಮಾರು ಒಂದು 50 ಜನ ಸ್ವಾಮೀಜಿಯವರಿದ್ದೀವಿ ನಾವು. ಇವತ್ತು ಭಗವಂತ ಖೂಬಾರಿಂದ 2 ಸರಿ ಅಂತ MP ಆಗಿದ್ದಾರೆ. ಈಗ ಆದವರೇ ಆಗೋದು ತಗೊಂಡು ಅನ್ನುವಂಥದ್ದು ಏನಿಲ್ಲ. ಅವರು ಅಭಿವೃದ್ಧಿ ಕಾರ್ಯಗಳಿಂದ ಮಾಡ್ಯಾರೋ ಬಿಟ್ಟರು, ಅವ್ರ ಬಗ್ಗೆ ನಾವು ಏನೂ ಮಾತಾಡ್ತಾ ಇರಲಿಲ್ಲ. ಒಟ್ಟಾರೆ ನಮ್ಮ ಇಡೀ ಬೀದರ್ ಜಿಲ್ಲಾ ಸಮಾಜ ಜನತೆದಿಂದ ಏನು ಒಪಿನಿಯನ್ ಆದತ್ತಂದರೆ, ಯಾರೇ ಒಬ್ಬರು ಸ್ವಾಮೀಜಿಯವರಿಂದ ಈ MP ಟಿಕೆಟಿಗಂದ ಆಕಾಂಕ್ಷಿಗಳಾಗ್ರಿ ಎತ್ತಿಕೊಂಡು ಅನ್ನುವಂಥದ್ದನ್ನು ಇಡೀ ಸಮಾಜದಿಂದ ನಮಗೆ ಹೇಳಿದ್ದಿದೆ. ಈಗ ಸಮಾಜ ಯಾಕೆ ಅದನ್ನು ಹೇಳಿದಂತಂದ್ರೆ, ಇವತ್ತು ಯೋಗಿ ಆದಿತ್ಯನಾಥ್ ಇದ್ದಾರೆ, ಸಾಕಷ್ಟು ಜನ ಅಂದ ಪಾರ್ಲಿಮೆಂಟ್ದೊಳಗಂದ ಸಂತ ಜನರು ಭಾಳ ಅದಾರೆ. ಯಾಕಂದ್ರೆ ನಮಗಂದ ಹೆಂಡ್ರಿಲ್ಲ ಮಕ್ಕಳೆಲ್ಲ ಯಾವುದೇ ಸಂಸಾರ ಆಸೆ ಅಂತಕ್ಕಂಥ ಇರೋಂಗಿಲ್ಲ. ಒಟ್ಟು ಏನೇ ಮಾಡಿದ್ರು ಕೂಡ ಸಮಾಜ ಕೆಲಸವನ್ನು ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಮಾಡ್ತಾರೆ ಅನ್ನುವಂಥ ನಂಬಿಕೆಯಿಂದ ಜನ ನಮ್ಮನ್ನಿಂದ ಒತ್ತಾಯ ಮಾಡಕತ್ತಾರೆ. ಈಗ ನಿಮಗೆ ಟಿಕೆಟ್ ನೀಡಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ರಲ್ಲ, ಯಾಕೆ? ನಾವು BJP ಟಿಕೆಟ್ ಆಕಾಂಕ್ಷಿ ಇದ್ದೇವೆ, ಟಿಕೆಟ್ ಬೇಕಂತ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಅಲ್ಲ, ಈಗ ನಿಮಗೆ ಟಿಕೆಟ್ ಕೊಟ್ಟರೆ ಅದೊಂದು ಸಾಮಾನ್ಯ ಕ್ಷೇತ್ರ. ಸೊ ತಮಗೆ ಸ್ವಾಮೀಜಿಗಳಿಗೆ ಟಿಕೆಟ್ ಸಿಕ್ಕರೆ ಗೆಲ್ಲಕ್ಕೆ ಯಾವ್ಯಾವ ರೀತಿಯಾದಂಥ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ರಿ? ನಾವು ಗೆಲ್ಲುವಂಥ ಕಾರ್ಯಕ್ರಮದಲ್ಲ ಜನರನ್ನು ಸಂಪರ್ಕ ಮಾಡಿದ್ದೇವೆ. ಎಲ್ಲ ಜನರಿಗೆ ಅನೇಕ ವಿಚಾರಗಳಿದ್ದೇವೆ. ನಾವು ಯುವಕರಿಗೆ ನಿರುದ್ಯೋಗ ಹಾಗೂ ರೈತರ ಸಮಸ್ಯೆ, ನಮ್ಮ ರೈತರ ಸಮಸ್ಯೆ ಭಾಳ ಇದೆ. ನಾವು ಇವತ್ತು ರೈತರಿಂದ ಮೇಲೆ ಬದುಕಿರ್ತಕ್ಕಂಥವ್ರು. ಸ್ವತಃ ನಾನು ಕೂಡ ರೈತನಾಗಿದ್ದೇನೆ. ನಮ್ಮ ಮಠಕ್ಕೂ ಕೂಡ 300 ಎಕರೆ ಜಮೀನಿದೆ. ರೈತರಲ್ಲಿ ಎಷ್ಟು ತ್ರಾಸಿದೆ ನಮ್ಗೆ ಸ್ವತಃ ಗೊತ್ತಿದೆ. ಅವೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಕೇಂದ್ರದಿಂದ ಅನೇಕ ನಿಯೋಜನೆಗಳನ್ನು ತಂದು ನಮ್ಮ ರೈತರಿಗೆ ಮುಟ್ಟಿಸಬೇಕು. ಯುವಕರಿಗೆ ನಿರುದ್ಯೋಗದಲ್ಲಿ ಮುಡಬೇಕು. ಇನ್ನು ರೋಡಿನ ಸಮಸ್ಯೆ, ಹಳ್ಳಿಗಳಲ್ಲಿ ಸಮಸ್ಯೆ, ನೀರಿನ ಸಮಸ್ಯೆ ಇದೆ. ಎಲ್ಲ ಸಮಸ್ಯೆಗಳು ಕೂಡ ನಾವು ಕೂಡ ಪ್ರಬಲವಾಗಿ ಸಮಾಜ ಬಂದು ಸಮಾಜಮುಖಿಯಾಗಿ ಕೆಲಸ ಮಾಡಿ ತೋರಿಸಬೇಕಂತಕ್ಕಂಥ ಅಪೇಕ್ಷೆ ಇದೆ. ಇದಿಷ್ಟು ಬೀದರ್ ಜಿಲ್ಲೆಯ ವಿವಿಧ ಮಠಗಳ ಸ್ವಾಮೀಜಿಗಳು ಹೇಳುವಂಥ ಮಾತಾಗಿದೆ. ಸ್ವಾಮೀಜಿಗಳಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು, ಅಭಿವೃದ್ಧಿ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತುಗಳು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.